ಇನ್ನು ಇದಕ್ಕೂ ಮೊದಲು ಬಿಜೆಪಿ ನಾಯಕರು ಈ ಮಳೆ ಹಾನಿ ಪೀಡಿತ ಪ್ರದೇಶಗಳಿದಾವಲ್ಲ ಅಲ್ಲಿಗೆ ಹೋಗ್ತಾರೆ. ಅಂದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಹಾನಿಯಾಗಿದೆ ಏನು ಅದರ ಅಂದಾಜಿನ ಲೆಕ್ಕಾಚಾರ ಹಾಕ್ತಾರೆ. ಎಷ್ಟರ ಮಟ್ಟಿಗೆ ಜನರಿಗೆ ಸ್ಪಂದಿಸಿದೆ ಸರ್ಕಾರ ಅದರ ವಿವರಗಳನ್ನು ಕಲೆ ಹಾಕ್ತಾರೆ. 6 ತಂಡಗಳು 6 ಟೀಮುಗಳನ್ನು ಮಾಡಿಕೊಂಡು ಇವರು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ವಿಪಕ್ಷ ನಾಯಕ ಅಶೋಕ್, ಅರಗ ಜ್ಞಾನೇಂದ್ರ, ಡಾಕ್ಟರ್ CN ಅಶ್ವತ್ಥನಾರಾಯಣ, ಮಾಜಿ ಸಚಿವ ಶ್ರೀರಾಮುಲು, ಛಲವಾದಿ ನಾರಾಯಣಸ್ವಾಮಿ, ಅರವಿಂದ್ ಬೆಲ್ಲದ್. ಸೊ ಇವರ ನೇತೃತ್ವದ 6 ಟೀಮ್ಗಳು 6 ಟೀಮ್ಸ್ ಮಾಡಿಕೊಂಡು ನಾಯಕರುಗಳು ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ಎಷ್ಟರ ಮಟ್ಟಿಗೆ ನಷ್ಟಗಳಾಗಿದೆ, ಯಾವ ರೀತಿ ನಷ್ಟಗಳಾಗಿದೆ, ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ವಿಫಲವಾಗಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದಾದ ನಂತರ ಇವ್ರದ್ದು ಪಾದಯಾತ್ರೆ. ಸೊ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಮೀಟಿಂಗ್ ಕೂಡ ಆಯಿತು ಅರಮನೆ ಮೈದಾನದಲ್ಲಿ ಆದಂಥ ಮೀಟಿಂಗ್ನಲ್ಲಿ ಯಾವ್ಯಾವ ನಾಯಕರುಗಳು ಪಾಲ್ಗೊಂಡಿದ್ದಾರೆ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸುನಿಲ್ ಅವರಿದ್ದಾರೆ, ರಾಜಗೌಡರು ಇದ್ದಾರೆ, ಸದಾನಂದ ಗೌಡರು ಇದ್ದಾರೆ, ಜೊತೆಗೆ BJPಯ ಅಧ್ಯಕ್ಷ ವಿಜೇಂದ್ರ ಅವರನ್ನು ಕೂಡ ನೋಡಿದ್ವಿ. CT ರವಿ ಇದೀಗ ತಾನೇ ಮಾತಾಡಿದ್ರು. ಈ 6 ಟೀಮ್ಗಳು CN ಅಶ್ವತ್ಥನಾರಾಯಣ, ಮಾಜಿ ಸಚಿವ ಶ್ರೀರಾಮುಲು, ಛಲವಾದಿ ನಾರಾಯಣಸ್ವಾಮಿ, ಬೆಲ್ಲದ್, ಈ ಕಡೆಗೆ ಅಶೋಕ್ ಮತ್ತು ವಿಜೇಂದ್ರ. ಇನ್ನು ಈ ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ BJPಯವರು ನಿಸ್ಸೀಮರು. ಇವರು ಮಾಡ್ತಿರುವಂಥ ಕೆಲಸ ಅದನ್ನೇ, ಏನೂ ಇಲ್ಲದೇ ಇರೋದ್ರಲ್ಲೇ ಇವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ CM. ನನಗೆ ಯಾಕೆ ಬೇಸರ ಆಗುತ್ತೆ? ತಪ್ಪು ಮಾಡಿದ್ರಲ್ಲ ಬೇಸರ ಆಗೋದು. ತಪ್ಪೇ ಮಾಡದೇ ಇರೋದು ಬೇಸರ ಯಾಕಾಗುತ್ತೆ? ಈ ತರ BJPಯವರು ಇದಾರಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ನಿಶ್ಚೀಮರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ನಿಶ್ಚೀಮರು. ಅವ್ರಿಗೇನು ಕಮಿಟ್ಮೆಂಟ್, ಯಾವ ಐಡಿಯಾಲಜಿ ಇದೆ ಅವ್ರಿಗೆ? ಲೆಟ್ ಮಿ ನೋ. ದೇ ಆರ್ ಅಗೇನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್, ದೇ ಆರ್ ಅಗೇನ್ಸ್ಟ್ ದಿ ಸೆಕ್ಯುಲರಿಸಮ್, ದೇ ಆರ್ ಅಗೇನ್ಸ್ಟ್ ದಿ ಡೆಮಾಕ್ರಸಿ, ದೇ ಆರ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ವಾಟ್ ಐಡಿಯಾಲಜಿ ದೇ ಹ್ಯಾವ್? ಕುಮಾರಸ್ವಾಮಿ ಭಾಳ ಮಾತಾಡ್ತಾರಲ್ಲ, 1984 ಸೈಟ್ ತಗೊಂಡ್ರು, ಇಂಡಸ್ಟ್ರೀಸ್ ಸೈಟ್ನ ಪೊಸಿಷನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ. ಆಮೇಲೆ ಬದಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಇಂಡಸ್ಟ್ರಿ ಮಾಡಿದ್ರ? ಯಾರು ಹೇಳಿದ್ರು ಕೊಟ್ಟು? ಪೊಸಿಷನ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಪೊಸಿಷನ್ ಸರ್ಟಿಫಿಕೇಟ್ ಹ್ಯಾಸ್ ಬೀನ್ ಟೇಕನ್. ಸುಳ್ಳು ಹೇಳಿದ್ರು, ಅವ್ರು ಹೇಳಿದ್ರು. ಪೊಸಿಷನ್ ಸರ್ಟಿಫಿಕೇಟ್ ಹ್ಯಾಸ್ ಬೀನ್ ಟೇಕನ್. ಹಿಂದೆ ಪುಟ್ಟೆ ಇರುವಾಗ ಎಷ್ಟು ಸೈಟ್ ಕೊಡಿಸಿದರು ದೇವೇಗೌಡರು? CITB ಇದ್ದಾಗ ಎಷ್ಟು ಸೈಟ್ ಕೊಡಿಸಿದ್ದಾರೆ?